ರೋಡಲ್ಲಿ ಹಬ್ಬ ಸಿಕ್ಬಿಡದ. ನಾವಿವಾಗ ಶೃಂಗೇರಿ ಹತ್ರ ಎನ್ಆರ್ಪುರಕ್ಕೆ ಹೋಗ್ತಾ ಇದೀವಿ. ಅದು ಮಾದೇವಣ್ಣನ ಸಾರಥ್ಯ. ಶುಭ ಶಕುನ ಮಳೆ ಬಂದಿದೆ. ಮಳೆಯಲ್ಲಿ ಮಾದೇವಣ್ಣನ ಜೊತೆ ಕ್ಯಾಮ್ರಾದಲ್ಲಿ ನೋಡಿದ್ರೆ ಊಟಿ ರೋಡ್ ನಂಗೆ ಕಾಣ್ತಿತ್ತು. ಆಮೇಲೆ ಗೊತ್ತಾಯ್ತು ಕ್ಯಾಮ್ರಾ ಬರ್ಸಿಲ್ಲ ಅಂತ. ನಾವಿವತ್ತು ಬೆಂಗಳೂರಿಂದ ಶೃಂಗೇರಿ ಪಕ್ಕದಲ್ಲಿ ಇರುವಂತ ಎನ್ಆರ್ಪುರ ಜೇಸಿ ಇವೆಂಟ್ ಗೆ ಗೊಬ್ಬರ ನಾವು ಹೊರಟು ನೋಡ್ತಿದಂಗ್ಲೆ ಕತ್ತೆ ಆಗೋಯ್ತು. ಲೇಟ್ ಆಯ್ತು ಅಂತ ನಾವು ಕೂಡ ಹೋಗಿ ಆಲ್ಟ್ ಆದೋ. ಬೆಳಗಿನ ಎದ್ದು ಫ್ರೆಶ್ ಅಪ್ ಆಗಿ ಇವೆಂಟ್ ಗೆ ರೆಡಿ ಆದೋ. ನಿನ್ನೆ ಅಲ್ಲಿಂದ ಬಂದು ರಾತ್ರಿ ವಿಡಿಯೋ ಮಾಡು ಅಂತಿದ್ರು. ತಡೆಯೋಣ ಅಂದ್ರೆ ಬೆಳಿಗ್ಗೆ ಹೇಳ್ಸಿದ್ರು ಬುಡಣ ಅಂದೆ. ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ನಾಷ್ಟ ಮಾಡ್ಬೇಕು ಅಂತ ಗೊಬ್ಬರ ಮತ್ತೆ ಕಿರಣ ನಾವೆಲ್ಲ ಹೋಟ್ಲಿಗೆ ಹೋದೋ. ಮಲ್ನಾಡ್ ತಿಂಡಿ ಅಂತೂ ತುಂಬಾ ಸೂಪರ್ ಆಗಿತ್ತು. ತಿಂಡಿ ತಿಂದಾದ್ಮೇಲೆ ನಮ್ ಗೊಬ್ಬರ ಈ ತರ ಕೂತ್ಕೊಬಿಡದ ಹೋಟ್ಲಲ್ಲಿ. ನಾಷ್ಟ ಮಾಡ್ಕೊಂಡು ಎನ್ಆರ್ಪುರದಿಂದ JC5 ಮಧ್ಯಪರ್ವ ಸಮ್ಮೇಳನ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಇಳಿತಾ ಇದ್ದಂಗೆನೆ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳೆಲ್ಲ ಆಗಿತ್ತು. ಈ ಕಾರ್ಯಕ್ರಮ ಸಿಗ್ಲಿಕ್ಕೆ ತುಂಬಾ ಪ್ರಮುಖ ಕಾರಣಕರ್ತರಾದಂತಹ ನನ್ನ ಆತ್ಮೀಯ ಸ್ನೇಹಿತರು ಇವರು. JC5ನ ಶನಿವಾರ ಸಂತೆಯ ಘಟಕದ ಅಧ್ಯಕ್ಷರಾದಂತಹ ರವಿಯಣ್ಣ ಇವರು ನಮ್ಮ ಆತ್ಮೀಯ ಸ್ನೇಹಿತರು. ಇವರು ಮೂಲತಃ ಕುಶಾಲನಗರದವರು. ಇವರು ನಾವೆಲ್ಲ ವೀರಭೂಮಿಯ ಒಂದು ಪ್ರವಾಸಿ ಗ್ರಾಮದಲ್ಲಿ ಒಟ್ಟಿಗೆ ಇದ್ದವರು. ಹಂಗೆ ಮಕ್ಳೆಲ್ಲ ಒಂದ್ ಫೋಟೋ ತೆಗೆಸ್ಕೊಂಡ್ರು. ಹುಡುಗಿಯಾಗಿ ಇದು ಹೇರ್ ಕಟ್ ಮಾಡಿಸಿದ್ ಈ ತರ ರೂಮಿಂದ ಹಂಗೆ ವೇದಿಕೆ ಹತ್ರ ಬಂದು ಎಲ್ಲ ಅಭಿಮಾನಿಗಳು ಒಂದಷ್ಟು ಜನ ಫೋಟೋ ವಿಡಿಯೋಗಳೆಲ್ಲ ತೆಗೆಸ್ಕೊಂಡ್ರು. ಮುಖ್ಯಮಂತ್ರಿಗಳಾದ DK ಶಿವಕುಮಾರ್, DK ಸುರೇಶ್, ದರ್ಶನ್, ಅಂಬರೀಶ್, ಬೆರಿಯಾಗಿದೆ ಶಿವಣ್ಣ ಹಾಗೂ ಹಲವಾರು ಗಣ್ಯ ವ್ಯಕ್ತಿಗಳಿಗೆ ಕಾರ್ಯಕ್ರಮ ನೀಡಿರುತ್ತಾರೆ. ಇವನೇ ನಮ್ಮ ಕಲಾವಿದರಾದ ಕಲಾರತಿ ಮಹದೇವ್. ನೋಡ್ತದೆ ಹಂಗ್ಲೆ ಸ್ಟೇಜ್ ಮೇಲೆ ನಮ್ಮನ್ನ ಕರೆದ್ರು. ಹಂಗೆ ಸ್ಟೇಜ್ ಮೇಲೆ ಹತ್ತಿ ಇವೆಂಟ್ ಸ್ಟಾರ್ಟ್ ಮಾಡಿದ್ರು. JC5ನ ಹೊರ ಜಿಲ್ಲೆಗಳಿಂದ ಬಂದಂತಹ ಎಲ್ರಿಗೂ ಗೊಬ್ಬರ ಮೊದಲನೇದಾಗಿ ಹೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಆಮೇಲೆ ನಾನು ಶುರು ಮಾಡ್ಕೊಂಡೆ. ಸೀಮೆಣ್ಣೆ ತಂದ್ಕೊಟ್ಟೆ, ಸೌದೆ ಶುಂಠಿ ಹೋಗಿ ಸೌದೆ ತಂದ್ಕೊಟ್ಟೆ, ಅಕ್ಕಿ ಬೆಳೆ ಹಾಸ್ಪಿಟಲ್ ಹೋಗಿ ಅಕ್ಕಿ ಬೆಳೆ ತಂದ್ಕೊಟ್ಟೆ. ಮುಂದಕ್ಕೆ ಏನಾಯ್ತು ಹಂಗೆ ವಿನೋದ್ ಗೊಬ್ಬರಗಾಲ ಹಾಗೆ ನನ್ಗೂ ಕೂಡ ಸನ್ಮಾನ ಮಾಡ್ಕೊಳಕ್ಕೆ ಎಲ್ಲ ಪೂರ್ವ ತಯಾರಿ ಮಾಡ್ಕೊಂಡ್ರು. ಈ JC ಸಂಸ್ಥೆಗೆ ನಾವಿಬ್ರು ಆಭಾರಿಯಾಗಿರ್ತೀವಿ. ನಮ್ಮ ಕಾರ್ಯಕ್ರಮ ಮೆಚ್ಚುಗೆಗೆ ಅಲ್ಲಿದ್ದ ಜನ ಮತ್ತೆ ಒಂದಷ್ಟು ಫೋಟೋ ವಿಡಿಯೋಸ್ ಗಳೆಲ್ಲ ತೆಗೆಸ್ಕೊಂಡ್ರು. ಪಕ್ಕದಲ್ಲಿದ್ದ ದುರ್ಗಾಂಬ ದೇವಸ್ಥಾನಕ್ಕೆ ಹಂಗೆ ಒಂದ್ ಕೈ ಮುಕ್ಕೊಂಡೆ. ಹಂಗೆ ದೇವನಹಳ್ಳಿ JC ಮೆಂಬರ್ಸ್ ಎಲ್ಲರನ್ನು ಮಾತಾಡ್ಸ್ಕೊಂಡು ನಮ್ಮ ಹಿರಿಕರ್ನು ಮಾತಾಡಿಸ್ದೆ. ಕಾಮಿಡಿಯನ್ ಗೊಬ್ಬರದವ್ರಂದ್ರೆ ನಾವು ಅವ್ರ ಫ್ಯಾನು. ಅಲ್ಲಿಂದ ಹೊರಟಿ ನೈಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಹಬ್ಬ ಕಾಣಿಸ್ಕೊಬಿಡದ. ಅದಕ್ಕೆ ಯಾವ್ದೇ ರೀತಿ ತೊಂದರೆ ಕೊಡದಾನೆ ಅದು ಹೊರಟ ಮೇಲೆ ನಾವು ಕೂಡ ಹೊರಟು ನೈಟ್ ಅಲ್ಲಿ ಲಕ್ಕೋಳಿ ಡ್ಯಾಮ್ ಚೆನ್ನಾಗ್ ಕಾಣಿಸ್ತಾ ಇತ್ತು. ಹಂಗೆ ನಮ್ ಗೊಬ್ಬರ ಕಾರ್ ಒಳಗಡೆ ಡ್ಯಾನ್ಸ್ ಸುರಚ್ಕೊಬಿಡದ ರಾಜಾಜಿ. ಹಂಗೆ ಟ್ರಾವೆಲ್ ಮಾಡ್ಕೊಂಡು ಮುಂದೆ ಬತ್ತ KB ಕ್ರಾಸ್ ಹತ್ರ ಕಲ್ಪತರೋ ಎಂಬ ಹೋಟ್ಲಿಗೆ ಬಂದ ಊಟಕ್ಕೆ. ಈ ಹೋಟೆಲ್ ನಲ್ಲಿ ಫ್ಯಾಮಿಲಿನೂ ಕೂಡ ಬರ್ಬೋದು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗಿತ್ತು. ಅಲ್ಲಿಂದ ಊಟ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗ್ಲೆ ನಮ್ ಫಾಲೋವರ್ಸ್ ಸಿಕ್ಕಿ, ಸರ್ ನಿಮ್ಗೆ 35K ಫಾಲೋವರ್ಸ್ ಆಗವ್ರೆ, ಕಂಗ್ರಾಚುಲೇಷನ್ ಸರ್ ಅಂದ್ರು. ಊಟ ಮಾಡ್ಕೊ ಬರ್ಬೇಕಾರ ಆಂದವೇ ಈ ಗೊಬ್ಬರ ಸುಮ್ನಿರ್ಬಾರ್ದ, ನನ್ನನ್ನು ಕಾರ್ ಟಾಪಿ ಎತ್ಬಿಟ್ಟು ಕರೆದ್ ಬಿಡದ. ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕರೆಸ್ಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡದಂತ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದನ್ನ ನೆನ್ಸ್ಕೊತಾ ಇದ್ದಂಗೆನೆ ಮನೆ ಬಂದಿದೆ, ಗೊತ್ತಾಗ್ಲಿಲ್ಲ. ಈ ಕಾರ್ಯಕ್ರಮ ಸಕ್ಸಸ್ ಆಗಕ್ಕೆ ನಮ್ ಗೊಬ್ಬರನು ಕೂಡ ಕಾರಣ ಅಂತ ಹೇಳ್ತಾ ಮತ್ತೆ ಮೀನಿಲಿ ಸಿಗ್ತೀನಿ ಕಣ್ರಪ್ಪ.